ಮನಸ್ಸಿಗೆ ಇಟ್ಕೊಂಡಿದ್ವಿ. ಎಲ್ಲರಿಗೂ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಇವತ್ತು ಅವರಿಗೆ ತುಂಬ ಸಿದ್ಧುರೇಶಿ ಅವರಿಗೆ ಆ್ಯಂಡ್ ಧ್ರುವ ಅವನು ಅವನ ಜರ್ನಿ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ನಾನು ಇಬ್ಬರು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ಸೊ ಅಲ್ಲಿಂದ ಇಲ್ಲಿ ಬಂದು ವಿಶ್ ಮಾಡಿ ಹೋಗೋದಕ್ಕೆ ತುಂಬ ಥ್ಯಾಂಕ್ಸ್. ಯೋಗಿ ಅವರ ಒಂದು ವಿಷನ್ ಇದೆ ಅನ್ಸುತ್ತೆ ನನಗೆ. ಆಲ್ಸೋ ಡೆಡಿಕೇಟೆಡ್ ಟು ಬೈಕ್ ಲವರ್ಸ್ ಅಂತ ಕೂಡ ಇದೆ. ಸೊ 2 ವರ್ಷ ದೊಡ್ಡದಲ್ಲಿ ಒಂದು ಮುಹೂರ್ತ ಮಾಡಿ ಒಂದು ಸಿನಿಮಾ ಮಾಡಿದ್ದು ಆ್ಯಂಡ್ ಅದು ಒಂದು ರೀಸನ್ ಕೂಡ, ಏನಾದ್ರು ಒಂದು ಪ್ರಯತ್ನ ಪಡಬೇಕಲ್ಲ. ಸೊ ಹಂಗಾಗಿ ಆಯಿತು, ಏನೇ ಮಿಸ್ಟೇಕ್ಸ್ ಆಗಿರೋ ದಯವಿಟ್ಟು ಕ್ಷಮೆ ಇರಲಿ. ಸಪೋರ್ಟಿವ್ ಆಗಿ ಸಾಜಿದ್ ಖುರೇಶಿ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಆಕಾಂಕ್ಷ ಅವರು ಮೊದಲನೇ ಸಿನಿಮಾ ಇದು ಕನ್ನಡದಲ್ಲಿ ಆಕ್ಟ್ ಮಾಡ್ತಾರೆ ಆ್ಯಂಡ್ ವೆಲ್ಕಮ್ ಆಕಾಂಕ್ಷ. ಪ್ರೊಡ್ಯೂಸರ್ ಅವರು ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫರ್ ಸಂಕೇತ್, ಈಗಾಗಲೇ ತುಂಬ ದೊಡ್ಡ ಸಿನಿಮಾ ಇಲ್ಲಿ. ಸೊ ಇದು ಕೂಡ ಆ್ಯಕ್ಚುಲಿ ನಾನು ಅವನು ಹಳೆ ಪರಿಚಯ. ಸೊ ಇದು ಮೊದಲನೇ ಸಿನಿಮಾ ನಾವಿಬ್ಬರು ಮಾಡ್ತಿರೋದು. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಕೂಡ ವಂಡರ್ಫುಲ್ ಮ್ಯೂಸಿಕ್ನ ಕೊಟ್ಟಿದ್ರು ಈ ಮುಂಚೆ ಮಹಾದೇವ ಸಿನಿಮಾದಲ್ಲಿ, ನನಗೂ ಇಷ್ಟ ಆಗಿತ್ತು. ಆ್ಯಂಡ್ ಈಗ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಕೂಡ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ತುಂಬ ಇಷ್ಟಪಟ್ಟಾಗ ಫಾರ್ ಎವರ್ ನಾವು ಅವ್ರ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತೀವಿ. ಸೊ ಅದೊಂದು ಸೈನ್ ಅದಕ್ಕೋಸ್ಕರ. ಸರ್ ಬೈಕ್ ಇದೆ, ಲವ್ ಇದೆ, ಪ್ರತಿಯೊಂದು ಸರ್ ಎಲ್ಲದನ್ನು ಅಂದ್ರೆ ಮಿಕ್ಸ್ಡ್ ಎಮೋಷನ್ಸ್ ಆ ಥರದ್ದು ಹೋಗ್ತಾ ಇರುತ್ತೆ. ಚೆನ್ನಾಗಿದೆ ಅದು. ಅವ್ರು ಹಿಂಗಿರಲ್ಲ ಮೇಡಮ್, ನಾವು ನೋಡಿಲ್ಲ ಆ ಥರ ಇರ್ತಾರೆ ಅಂತ. ಬಟ್ ಬೈಕ್ ತಗೊಂಡು ಆಚೆ ಬಂದಾಗ ನೋಡಿದ್ದೀನಿ ಅವ್ರನ್ನ. ಸೊ ಅವ್ರ ಫೀಲಿಂಗ್ ಹೋದಾಗ ಹೆಂಗಿರ್ತಾರೆ ಗೊತ್ತಿಲ್ಲ ನನಗೆ. ಸೊ ಈ ಥರನೂ ಇರ್ಬೋದಲ್ಲ ಅಂತ, ಯಾಕಂದ್ರೆ ಲವ್ ಫೇಲಿಯರ್ ಅದು ಇದು ಏನೋ ಒಂದು ಇರುತ್ತೆ ಅವ್ರಿಗೆ. ಆ ಥರದ್ದು ಒಂದು ವಿಷಯ ಏನೋ ಹೇಳಕ್ ಹೊರಟಿದ್ವಿ. ಅದೆಷ್ಟು ಮಟ್ಟಕ್ಕೆ ಕನ್ವೆ ಆಗುತ್ತೆ ಅದು ಎಲ್ಲರಿಗೂ ಬಿಟ್ಟಿದ್ದು. ಈ ಬಾಟ್ಲು ಸಿಗರೇಟ್ ಅಲ್ಲೇ ತುಂಬ್ಕೊಂಡ್ಬಿಟ್ಟಿದೆ ಎಲ್ಲ. ಬಾಟ್ಲು ಸಿಗರೇಟ್ ಅಲ್ಲೇ ತುಂಬ್ಕೊಂಡ್ಬಿಟ್ಟಿದಿರಲ್ಲ, 3 ಸಿಗರೇಟ್ ಒಟ್ಟೊಟ್ಟಿಗೆ ಸೇದಷ್ಟು ಪೈನ್ ಏನಿದೆ ಅಂತ ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಈಗಲೇ ಎಷ್ಟು ಪೈನ್ ಇದೆ ಅಂದ್ರೆ ಮೈಕ್ ಅವಾಗ ಹೋಗ್ತಿದ್ರೆ ಅಷ್ಟು ಪೈನ್ ಇದೆ. ನಾವೇನೋ ವಿಷಯ ಹೇಳ್ಬೇಕು ಅಂತ ಈ ಥರದ್ದೇನೋ ಮಾಡಬೇಡಿ ಅಂತ ಹೇಳ್ತೀವಿ. ಬಟ್ ಸಿನಿಮಾ ತೋರ್ಸಕ್ಕಲ್ಲ, ಏನಾದ್ರು ನಾವು ತೋರ್ಸಲ್ಲ ಅಂದ್ರೆ ಆಗಲ್ವಲ್ಲ. ಥ್ರೂ ಔಟ್ ಇಲ್ಲ, ಕೆಲವು ಒಂದು ಸನ್ನಿವೇಶದಲ್ಲಿ ಮಾತ್ರ ಬಂದು ಹೋಗುತ್ತೆ. ಥ್ರೂ ಔಟ್ ಅಂತೂ ಡೆಫಿನೆಟ್ಲಿ ಇಲ್ಲ. ಬಿಕಾಸ್ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋರಿ ಇದೆ. ಸೊ ಸಿನಿಮಾ ನೋಡ್ತಾ ಹಂಗೆ ಕನೆಕ್ಟ್ ಆಗ್ತಿದೆ. ಅಂದ್ರೆ ತುಂಬಾ ಇಷ್ಟಪಟ್ಟಿರೋ ಒಂದು ವ್ಯಕ್ತಿ ಆಗ್ಲಿ ಅಥವಾ ವಸ್ತು ಆಗ್ಲಿ ನಮ್ಮಿಂದ ದೂರ ಆದಾಗ ಎಷ್ಟು ನೋವಾಗತ್ತೆ. ಅಂದ್ರೆ ಒಬ್ಬೊಬ್ರದ್ದು ಒಂದೊಂಥರ ಇರುತ್ತೆ. ಕೆಲವರು ಅವ್ರ ಪಾಡಿಗೆ ಒಬ್ಬರೆಲ್ಲ ಟ್ರಾವೆಲ್ ಮಾಡಿರ್ತಾರೆ, ಇನ್ನೊಬ್ರು ಅವ್ರು ತುಂಬಾ ಆಪ್ತವಾಗಿರೋರ ಜೊತೆ ಆಚೆ ಇರ್ತಾರೆ. ಸೊ ಆ ಥರದ್ದು ಇರುತ್ತೆ. ಅದೆಲ್ಲ ಇನ್ನ ಬರ್ತಾ ಗೊತ್ತಾಗತ್ತೆ. ಸೊ ಒಟ್ಟಿಗೆ ಮುಹೂರ್ತದಲ್ಲ ಎಲ್ಲ ವಿಷಯ ಹೇಳೋಕ್ಕಾಗಲ್ಲ. ಇದೆ, ತುಂಬಾ ವ್ಯತ್ಯಾಸ ಇದೆ, ಬರುತ್ತೆ, ಅದು ಲುಕ್ ಬರುತ್ತೆ. ಸೊ ಆ ಥರದ್ದಿರುತ್ತೆ ಅಂತ ಸಾಕಷ್ಟು ಲುಕ್ಗಳಲ್ಲಿ ನೋಡ್ಬೋದು ಈ ಸಿನಿಮಾದಲ್ಲಿ. ಮ್ಯಾಗ್ಝಿನ್ ಇದೆ, ಬುಕ್ಸು ಮ್ಯಾಗ್ಝಿನ್ ಇದೆ, ಪೋಸ್ಟಲ್ಲಿ ತುಂಬಾ ಓದ್ಕೊಂಡಿರೋ ಹುಡುಕ ಯಾರು ಬೇಕಾದ್ರೂ ಆಗ್ಬೋದಲ್ಲ, ಹುಡುಕವನೇ ಅಂತಲ್ಲ. ಸೊ ಅದು ಏನು ಮಾಡೋಕ್ಕಾಗಲ್ಲ. ಅದು ಯಾರು ಬೇಕಾದ್ರೂ ತೆಗೆದು ಅವ್ರಿಗೆ ಬಿಟ್ಟಿದ್ದು. ಬೇಡ ಅಂದ್ರೆ ಬಿಸಾಕ್ತಾರೆ, ಸೇರ್ತಾರೆ, ಮಾಡ್ತಾರೆ. ಇದೆ. ಸೊ ನನ್ನ ಆ ಥರದ ಯಾವುದೋ ಫೀಲಿಂಗ್ ಇತ್ತು. ನನ್ನ ಹತ್ರನೂ ಒಂದು ಸೂಪರ್ ಬೈಕ್ ಆ್ಯಂಡ್ ಅದಕ್ಕೇನೆ ನನಗೆ ಇದು ಕನೆಕ್ಟ್ ಆಗಿದೆ ಸಿನಿಮಾ. ಅದು ಕೊಟ್ಬಿಟ್ಟೆ, ಅಂಕಲ್ ಆಕ್ಸಿಡೆಂಟ್ ಆಯ್ತು ಅಂದ್ಬಿಟ್ಟು ಆ ಬೈಕ್ನು ಕೊಟ್ಬಿಟ್ಟಾರ. ಹೌದು, ಮತ್ತೆ ಜ್ಞಾಪಿಸ್ತಾ ಇದ್ದೀರಾ ನೀವು ನೋಡಿ. ನಮ್ಮಮ್ಮ ಕಪ್ಪಳೆ ಕೊಡ್ದಿದ್ದೆಲ್ಲ ಜ್ಞಾಪಿಸ್ತಾ ಇದ್ದೀರಿ. ಸರಿ, ಥ್ಯಾಂಕ್ ಯು. ಸೊ ಈ ಥರದ್ದೇ ಮೆಮೊರೀಸ್ ಅಲ್ಲ. ಬೈಕ್ ನಮಗೆ ಲವ್ ಆಕ್ಷನ್ ಅದು ಇರುತ್ತೆ. ಇನ್ನೊಂದು ವಿಷಯ, ಅದನ್ನ ನೆಕ್ಸ್ಟ್ ಮೀಟಲ್ಲಿ ನಾವು ಅದನ್ನು ಹೇಳ್ತೀವಿ. ನಾಳೆ ಬೆಳಗ್ಗೆಯಿಂದ ಶೂಟಿಂಗ್ ಶೋ, ಅಂದರೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 o'clock ಕಾಲ್ ಶೀಟ್ ಇದೆ. ಸೊ ನಾಳೆ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಇಡೀ ದಿನ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಯಾಕಂದ್ರೆ ಒಂದು ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಬೇಕಾದ್ರೆ ನಿಮ್ಮೆಲ್ಲ ಸಪೋರ್ಟ್ ಬೇಕು, ಹಾಗೆ ಮೂವಿ ಸಕ್ಸಸ್ಫುಲ್ ಆಗಬೇಕಾದ್ರೆ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಇವೆಂಟ್ ಅ ಸಕ್ಸಸ್ಫುಲ್ ಇವೆಂಟ್ ಅಂತ ಹೇಳ್ಬೇಕು ನನಗೆ. ಸೊ
Chance, the team, I would say, the research team, they contacted me. ಆಮೇಲೆ ನಂಗೆ ಚಾನ್ಸ್ ಸಿಕ್ತು. ಹಾಗೇನಿಲ್ಲ ತುಳು ಮೂವಿ ನೋಡಿ ಏನು ಸಿಕ್ಕಿಲ್ಲ, ಇನ್ಸ್ಟಾಗ್ರಾಮ್ ಥ್ರೂ ಫೈಂಡ್ ಔಟ್ ಮಾಡಿದ್ರು, ತುಂಬಾನೇ ಸರ್ಚ್ ಮಾಡಿದಾರಂತೆ. ಆಮೇಲೆ ನನ್ನ ಚೂಸ್ ಮಾಡಿದ್ರು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ವರ್ಕ್ ವಿತ್ ಯೋಗೇಶ್ ಸರ್ ಆ್ಯಂಡ್ ಯೋಗೇಶ್ ಸರ್. ಸೊ ಇಟ್ ಇಸ್ his 51st ಮೂವಿ ಆ್ಯಂಡ್ ಮೈ ಫಸ್ಟ್ ಮೂವಿ. ಸೊ ತುಂಬ ಇದೆ. ಸೊ ಯಾ, ಐ ಹೋಪ್ ಆ್ಯಂಡ್ ಐ ವಿಶ್ ಅವ್ರ ವಿಷನ್ ಹೇಗೆ ಇದೆ ಅದೇ ಹೋಗ್ನಾಗ ಬರ್ಬೇಕಂತ.